ಮತ್ತೊಮ್ಮೆ ಬಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಮಳೆಯಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಒಂದು ಒಳ್ಳೆ ಜಾಗ ಬಂದಿದ್ವಿ. ಮಳೆಯಲ್ಲಿ ಎಷ್ಟು ಜನಕ್ಕೆ ಇದನ್ನು ತಿನ್ನೋಕ್ಕೆ ಇಷ್ಟ ಕಮೆಂಟ್ ಮಾಡಿ. ಎಲ್ಲಿ ಅಂದರೆ ಒಂದು ಐಸ್ ಕ್ರೀಮ್ ತಿನ್ನೋಕ್ಕೋಸ್ಕರ ಅಪ್ಸರ ಐಸ್ ಕ್ರೀಮ್ ಬಂದಿದ್ವಿ. ಎಲ್ಲಿ ಗೊತ್ತಾ? ಬೆಂಗಳೂರಲ್ಲ, ಮಂಡ್ಯಕ್ಕೆ ಬಂದಿದ್ವಿ. ಇದು ಅಪ್ಸರ ಐಸ್ ಕ್ರೀಮ್ ಬಂದ್ಬಿಟ್ಟು ಮುಂಬೈದು ಫೇಮಸ್ಸು ಬ್ರ್ಯಾಂಡು. ಮುಂಬೈ ಫೇಮಸ್ ಬ್ರ್ಯಾಂಡು. ಫಸ್ಟ್ 1971 ಶುರುವಾಗಿದ್ದು. 1971 ಇವರು 100% ಫ್ರೂಟ್ ಬೇಸ್ಡ್ ಐಸ್ ಕ್ರೀಮು, ಅದು ಕೂಡ ಬಫೆಲೋ ಮಿಲ್ಕಲ್ಲಿ ಮಾಡೋದು. ಅದ್ಭುತ ಇರುತ್ತೆ. ಸೊ ಅದನ್ನು ಟೇಸ್ಟ್ ಮಾಡೋಣ ಅಂತ ಬಂದಿದ್ವಿ. ಮಂಡ್ಯದಲ್ಲಿ ಶುರು ಮಾಡಿದ್ದಾರೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಮಂಡ್ಯದಲ್ಲಿ ಎಲ್ಲಿ ಅಂದರೆ ಇದು ಬನ್ನೂರು ರೋಡು. ಇನ್ನೂ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಇಲ್ಲಿ ಹೇಳಿದ್ರು ಇಲ್ಲಿ ಸೂರ್ಯ ಮೆಡಿಕಲ್ಸು ಫೇಮಸ್ ಅಂತೆ, ಅದರ ಆಪೋಸಿಟಲ್ಲೇ ಇದೆ. ಸೊ ಜಾಗದ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಕ್ಲಿಕ್ ಮಾಡಿ ಆರಾಮಾಗಿ ಬರ್ಬೋದು. ತುಂಬ ಲೇಟ್ ಮಾಡಿದ್ರೆ ಒಳಗೆ ಹೋಗ್ಬಿಟ್ಟು ಯಾವ್ಯಾವ ಫ್ಲೇವರ್ ಸಿಗುತ್ತೆ, ಅದು ಯಾವ ಥರ ಟೇಸ್ಟ್ ಇರುತ್ತೆ ಎಲ್ಲನೂ ಟ್ರೈ ಮಾಡೋಣ. ಬನ್ನಿ. ಸೊ ನಮ್ಮ ಜೊತೆ ಔಟ್ಲೆಟ್ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಹಾಂ ಸರ್ ನಮಸ್ತೆ. ನಿಮ್ಮ ಹೆಸರು? ಸರ್ ಚೇತನ್ ಅಂತ. ಸೊ ನಿಮ್ಮ ಇದು ಬ್ರ್ಯಾಂಡ್ ಬಗ್ಗೆ ಗೊತ್ತು ನಮಗೆ. ಸೊ ನಿಮಗೆ ಈ ಫ್ರಾಂಚೈಸಿ ತೊಗೊಂಡಿದ್ದೀರಲ್ಲ, ಇದೇ ತೊಗೊಬೇಕು ಅಂತ ಏನಕ್ಕೆ ಅನಿಸ್ತು? ಸರ್ ಫಸ್ಟ್ ನನಗೂ ಅಪ್ಸರ ಗೊತ್ತಿರಲಿಲ್ಲ. ಮೈಸೂರಲ್ಲಿ ಟ್ರೈ ಮಾಡಿದೆ. ತಿಂದಮೇಲೆ ಒಂದು ದಿವಸ ಹೋದೆ, 2 ದಿವಸ ಹೋದೆ, ಆಮೇಲೆ ಗೊತ್ತಾಯಿತು ಈ ಐಸ್ ಕ್ರೀಮ್ ಬಿಟ್ಟು ಬೇರೆ ಐಸ್ ಕ್ರೀಮಿಗೆ ಹೋಗೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಸೊ ಆವಾಗ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ 2 ಇಯರ್ಸ್ ಹೋಗಿದ್ದೀನಿ. ಆದಮೇಲಿಂದ ಅನ್ನಿಸ್ತು ಓಕೆ ಯಾಕೆ ನಾವು ಫ್ರಾಂಚೈಸಿ ಟ್ರೈ ಮಾಡ್ಬೋದು, ಬಿಕಾಸ್ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ರಿಸರ್ಚ್ ಮಾಡಿದೆ. 50 ವರ್ಷದಿಂದ ಇದೆ. ನ್ಯಾಚುರಲ್ ಆಗಿ ಅವ್ರ ಪ್ರೋಸೆಸ್ ಎಲ್ಲ ನೋಡಿದೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಯಾವುದು ಅಡಿಟಿವ್ಸ್ ಇಲ್ಲ, ಆಮೇಲೆ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇಲ್ಲ, ಎಲ್ಲ ನ್ಯಾಚುರಲ್ ಫ್ರೂಟ್ಸ್ ಹಾಕ್ತಾರೆ. ಸೊ ನನಗೆ ಇಷ್ಟ ಆಯಿತು. ಸೊ ಅಪ್ರೋಚ್ ಮಾಡಿದೆ. ತುಂಬ ಕಷ್ಟಪಟ್ಟೆ ಫ್ರಾಂಚೈಸಿ ಸಿಗೋಕ್ಕೆ. ಸೊ ಅಪ್ರೋಚ್ ಮಾಡಿದೆ, ಸಿಕ್ತು. ಇವಾಗ ಇಲ್ಲಿ ತನಕ ಬಂದಿದೆ. ಹೇಗಿದೆ ರೆಸ್ಪಾನ್ಸ್ ಇಲ್ಲಿ ಲೋಕಲ್? ಇಲ್ಲಿ ತುಂಬ ಚೆನ್ನಾಗಿದೆ ಸರ್. ಬಂದವರೆಲ್ಲ ಒಳ್ಳೆ ಫೀಡ್ಬ್ಯಾಕ್ ಹೇಳ್ತಾ ಇದ್ದಾರೆ. ಎಲ್ಲರೂ ಬರ್ತಾ ಇದ್ದಾರೆ. ಅದೇ ಥರ ಇನ್ನು ನೆಕ್ಸ್ಟ್ ಎಲ್ಲ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ನಡೀತಾ ಇದೆ ಸರ್. ಹೇಗೆ ನಡೀಲಿ ಅಂತ. ಸೂಪರ್. ಆಮೇಲೆ ನಿಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಫ್ಲೇವರ್ಸ್ ಅಂತ ನೀವು ನೋಡಿದಂಗೆ ಇಲ್ಲಿ ಗಮನಿಸಿದಂಗೆ ಯಾವುದು ಇಲ್ಲಿ ಜಾಸ್ತಿ ಜನ ಟೇಸ್ಟ್ ಮಾಡೋದು? ಸರ್ ಇದು ಹೇಗೆ ಅಂದರೆ ಎಲ್ಲ ಫಾಸ್ಟ್ ಮೂವಿಂಗ್ ಇದೆ. ಚಾಕ್ಲೇಟ್ಸಲ್ಲಿ ಕೆಲವೊಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಬಿಕಾಸ್ ಇವಾಗ ನೀವು ಹೇಳ್ದಂಗೆ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಅವೆಲ್ಲ ನಾರ್ಮಲ್ ಆಗಿ ಯಾವಾಗಲೂ ಅವೈಲೇಬಲ್ ಇರುತ್ತೆ, ಅದನ್ನು ಹಾಕಿ ಮಾಡ್ತಾರೆ. ಇನ್ನು ಕೆಲವೊಂದು ಸೀಸನಲ್ಸ್ ಇರುತ್ತೆ. ಈಗ ಲೆಟ್ಸ್ ಮ್ಯಾಂಗೋ, ಸಮ್ಮರ್ ಸೀಸನಲ್ಲಿ ಮ್ಯಾಂಗೋ ಇರುತ್ತೆ. ಇದಕ್ಕೆ ಆವಾಗ ಮ್ಯಾಂಗೋ ತೊಗೊಂಬರ್ತಾರೆ. ಸಮ್ಮರ್ ಸೀಸನ್ ಮುಗಿದ್ಮೇಲೆ ಮತ್ತೆ ಮ್ಯಾಂಗೋ ಕಂಟಿನ್ಯೂ ಮಾಡಲ್ಲ, ಬಿಕಾಸ್ ಅಲ್ಲಿ ಫ್ರೂಟ್ ಸಿಗಲ್ಲ. ನೆಕ್ಸ್ಟ್ ಸೀತಾಫಲ, ಇವಾಗ ಸೀತಾಫಲ ಸ್ಟಾರ್ಟ್ ಆಗಿದೆ, ನೆಕ್ಸ್ಟ್ ಸೀತಾಫಲ ಸಿಗುತ್ತೆ. ಅದೇ ಥರ ಸೀಸನ್ ವೈಸ್ ಫ್ರೂಟ್ ಸಿಗ್ತಾ ಹೋಗುತ್ತೆ. ಸೀಸನ್ ವೈಸ್ ಕೆಲವೊಂದು ವೇರಿ ಆಗ್ತಾ ಹೋಗುತ್ತೆ. ಇನ್ನು ಕೆಲವೊಂದು ಕಾನ್ಸ್ಟೆಂಟ್ಸ್ ಇರುತ್ತೆ. ಅದಕ್ಕೆ ಇದು ಫೇಮಸ್ಸು ಸರ್. ನ್ಯಾಚುರಲ್ ಫ್ರೂಟ್ಸ್ ಇರುತ್ತಲ್ಲ, ಸೀಸನ್ ವೈಸ್ ಸಿಗ್ತಾ ಹೋಗುತ್ತೆ. ನಿಮಗೆ ನ್ಯಾಚುರಲ್ ತಿಂದ ಹಾಗಿರುತ್ತೆ. ಓಕೆ. ಆಮೇಲೆ ಇದರಲ್ಲಿ ಇದು ಬೋರ್ಡ್ಸ್ ಎಲ್ಲ ನೋಡಿದ್ವಿ, ಎಲ್ಲ ಕಡೆ ನೋಡ್ತೀವಿ, 0 ಶುಗರ್ ಅಂತ ಇರುತ್ತೆ. ಸೊ ಅದರಲ್ಲಿ ಎಲ್ಲ ಫ್ಲೇವರ್ಸಲ್ಲೂ ಸಿಗುತ್ತಾ? ಯಾವ ಥರ? ಸರ್ ಆಲ್ಮೋಸ್ಟ್ ಎಲ್ಲ ಫ್ಲೇವರ್ಸಲ್ಲೂ ಸಿಗುತ್ತೆ. ಈಗ ಲೆಟ್ಸ್ ಇವಾಗ ಸೀತಾಫಲ ಸೀಸನ್ನು, ಅದರಲ್ಲಿ ನಾರ್ಮಲ್ಲು ಸಿಗುತ್ತೆ. ಕೆಲವರು 0 ಆ್ಯಡೆಡ್ ಶುಗರು ಸರ್. ನ್ಯಾಚುರಲ್ ಅದರದ್ದೇನು ಫ್ರೂಟ್ ಶುಗರ್ ಇರುತ್ತೆ, ಆ ಫ್ರೂಟ್ ಶುಗರ್ಸ್ ಇರುತ್ತೆ. 0 ಅವರು ಆ್ಯಡ್ ಮಾಡಲ್ಲ, ಎಕ್ಸ್ಟ್ರಾ ಆ್ಯಡ್ ಮಾಡಲ್ಲ. ಅದು ಈಗ ಸೀತಾಫಲ ಇಂಟ್ರೊಡ್ಯೂಸ್ ಮಾಡಿದೆ, ಎಲ್ಲದನ್ನು ಹಾಗೆ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಈವನ್ ಜಾಮೂನ್ ಸಿಗುತ್ತೆ, ವೆನಿಲಾ ಸಿಗುತ್ತೆ, ಪೈನಾಪಲ್ ಸಿಗುತ್ತೆ, ಎಲ್ಲ ಸಿಗುತ್ತೆ 0 ಆ್ಯಡೆಡ್ ಶುಗರ್. ಕೆಲವರು ಸ್ವಲ್ಪ ಡಯಟ್ ಇದ್ರು, ಅದಾದಮೇಲೆ ಕೆಲವರು ಶುಗರ್ ಇಷ್ಟಪಡ್ದಲೇ ಇರೋರು, ನ್ಯಾಚುರಲ್ ಆಗಿ ತಿನ್ನಬೇಕು ಅಂದವರು ಅದೆಲ್ಲ ತಿನ್ಬೋದು. ಸೂಪರ್. ಥ್ಯಾಂಕ್ ಯು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಕಸ್ಟಮರ್ ರಿವ್ಯೂ ಕೇಳ್ಬಿಡೋಣ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಜಯಂತ್ ಅಂತ. ಪ್ರೀತಮ್. ಅಭಿಮಾನ್ ಅಂತ. ಹೇಗಿದೆ ಟೇಸ್ಟು? ನೀವು ಯಾವ್ದು ಟ್ರೈ ಮಾಡ್ತಾ ಇದ್ದೀರಾ ಫ್ಲೇವರ್? ಇದು ರೋಸ್ಟೆಡ್ ಆಲ್ಮಂಡು. ಟೇಸ್ಟ್ ಚೆನ್ನಾಗೈತೆ, ಏನಿಲ್ಲ. ಅದು ಬಿಟ್ಟರೆ ಇದು ಗೋವಾ ಚಿಲ್ಲಿ ಅಂತ ಇದೆ, ಇದು ಚೆನ್ನಾಗಿದೆ. ಕೋಕೋನಟ್ ಕ್ರೀಮ್. ಇದು ಚೆನ್ನಾಗಿದೆ. ಅಸಲಿ ಕೋಕೋನಟ್ ಇರುತ್ತೆ. ಪಲ್ಪ್ ಎಲ್ಲ ಸಿಗ್ತಾ ಇದೆಯಾ? ಪಲ್ಪ್ ಇದೆ ಇದರಲ್ಲಿ. ಇದು ನೀವು ಫಸ್ಟ್ ಟೈಮ್ ಬಂದಿರೋದಾ ಮುಂಚೆ ಬಂದಿದ್ದೀರಾ? ಇಲ್ಲ, ಇದು ಫಸ್ಟ್ ಟೈಮ್. ಸೊ ರೆಕಮೆಂಡ್ ಮಾಡ್ತೀರಾ ಫ್ರೆಂಡ್ಸ್ಗೆಲ್ಲ? ಹಾಂ, ಮಾಡ್ತೀನಿ. ಥ್ಯಾಂಕ್ ಯು. ಸೊ 1 2 3 4 5 6 7 7 ಫ್ಲೇವರ್ಸ್ನ ತರಿಸಿದ್ದೀವಿ. ಸೊ ಇದರಲ್ಲಿ 1 2 3 4 ಬಂದ್ಬಿಟ್ಟು ಫ್ರೂಟ್ ಬೇಸ್ಡು, 2 ಚಾಕ್ಲೇಟ್ ಬೇಸ್ಡು, ಇನ್ನೊಂದು ಬಂದ್ಬಿಟ್ಟು ಲಾಸ್ಟಲ್ಲಿ ಹೇಳ್ತೀನಿ ಡಿಫ್ರೆಂಟ್ ಆದ ಐಸ್ ಕ್ರೀಮು ಚಾಟ್ ಬೇಸ್ಡ್ ಅಂತ ಹೇಳ್ಬೋದು. ಸೊ ಈಗ ಶುರು ಮಾಡೋಣ. ಏನೇನೆಂದರೆ ಮೊದಲನೇದು ಚಿಲ್ಲಿ ಗೋವಾ ತರಿಸಿದ್ದೀವಿ,
ಮೇಲ್ಗಡೆ ಚಿಲ್ಲಿ ಪೌಡ್ರ್ ನಾವೇ ಹಾಕೊಬೇಕು, ಅಲ್ಲಿ ಇಟ್ಟಿರ್ತಾರೆ ಸೈಡಲ್ಲಿ. ಅದಾದಮೇಲೆ ನೆಕ್ಸ್ಟು ಜಾಕ್ ಫ್ರೂಟ್ ಪಲ್ಪೆಲ್ಲ ಕಾಣಿಸ್ತಾ ಇದೆಯಾ ಒಳಗಡೆ, 100% ಫ್ರೂಟೇ ಎಲ್ಲ ಯೂಸ್ ಮಾಡೋದು. ಅದ್ರ ನೆಕ್ಸ್ಟು ಬಂದುಬಿಟ್ಟು ಸೀತಾಫಲ್ ತರಿಸಿದ್ದೀವಿ. ಸೀತಾಫಲಲ್ಲಿ ನೋಡಿ ಇಲ್ಲೆಲ್ಲ ಕಾಣಿಸ್ತಿದೆ, ಇದು ದಪ್ಪ ಪಲ್ಪ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಟೆಂಡರ್ ಕೋಕೋನಟ್ ಐಸ್ ಕ್ರೀಮು, ಅದರಲ್ಲೂ ಬೇಜಾನ್ ಪಲ್ಪ್ ಇರುತ್ತೆ. ನೆಕ್ಸ್ಟು ಚಾಕ್ಲೇಟ್ ಬೇಸ್ಡಲ್ಲಿ ಬೆಲ್ಜಿಯನ್ ಚಾಕ್ಲೇಟು, ರಿಯಲ್ ಬೆಲ್ಜಿಯನ್ ಚಾಕ್ಲೇಟ್ ಯೂಸ್ ಮಾಡ್ತಾರೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಫ್ರೂಟ್ ಆ್ಯಂಡ್ ನಟ್, ಬೇಜಾನ್ ನಟ್ಸ್ ಇರುತ್ತೆ, ಅವೆಲ್ಲ ಕಾಣಿಸ್ತಾ ಇರ್ಬೋದು. ಇಲ್ಲೆಲ್ಲ ಪಾಪ್ ಆಗ್ತಾಯಿದೆ. ಲಾಸ್ಟಲ್ಲಿ ಹೇಳಿದ್ನೆಲ್ಲ ಸರ್ಪ್ರೈಸು ಚಾಟ್ ಬೇಸ್ಡ್ ಅದ. ಇದು ಬಂದು ಪಾನಿಪುರಿ ಪಾನಿಪುರಿ ಐಸ್ ಕ್ರೀಮ್ ತಿಂದಿದ್ದೀರಾ ಲೈಫಲ್ಲಿ? ಪಾನಿಪುರಿ ಐಸ್ ಕ್ರೀಮ್ ನಾನು ತಿಂದಿಲ್ಲ, ಅದಕ್ಕೆ ಫಸ್ಟ್ ಅದನ್ನೇ ತಿಂತಿದ್ದೀನಿ. ಫಸ್ಟ್ ಪಾನಿಪುರಿ ಟ್ರೈ ಮಾಡೋಣ. ಪಕ್ಕದಲ್ಲಿ ಇಲ್ಲಿ ನನ್ನ ಫ್ರೆಂಡ್ ಕೂಡ ಇದ್ದಾನೆ, ಅವನು ಟೇಸ್ಟ್ ಮಾಡ್ತಾನೆ. ಸೊ ಇದು ಫುಲ್ಲು ಕ್ರಿಸ್ಟಲ್ಸ್, ಇದು ಮಿಲ್ಕ್ ಬೇಸ್ಡ್ ಅಲ್ಲ, ಇದು ಚಾಟ್ ಬೇಸ್ಡು, ಎಲ್ಲ ಐಸ್ ಥರ ಇರುತ್ತೆ. ಓ ತಿನ್ನೋ ಎತ್ಕೋ ಹಂಗೆ ಸ್ಪೂನಲ್ಲಿ. ಬಂತ ಪಾನಿಪುರಿ ಬಂತ ಟೇಸ್ಟು ಸೇಮು. ಪಾನಿಪುರಿದು ಪಾನಿನ ಒಂಥರ ಐಸ್ ಕ್ರೀಮ್ ಮಾಡಿರೋದು ಇದು. ಫಸ್ಟ್ ಒಂದು ಆಜ್ಗುಲ ಥರ ಒಂಥರ ಟೇಸ್ಟ್ ಬರುತ್ತೆ ಸ್ಟಾರ್ಟಿಂಗು. ಆಮೇಲೆ ನುಂಗಾದ್ಮೇಲೆ ಗಂಟ್ಲು ಹಿಂಗೆ ಹೋಗ್ತಾ ಹಿಂದೆ ನಾಲ್ಗೆ ಹಿಂದ್ಗಡೆಯಿಂದ ನಿಮಗೆ ಸೇಮ್ ಆ ಪಾನಿಪುರಿ ಇದು ಟೇಸ್ಟು, ಸ್ಪೈಸಿನೆಸ್ ನೋಡಿ, ಇದು ಗಂಟ್ಲಿಗೆ ಘಾಟ್ ಹೊಡೆಯುತ್ತೆ, ಸಾಕಾಗಿದೆ. ಇದಕ್ಕೆ ಇನ್ನೊಂದೇನೆಂದರೆ ಅಲ್ಲಿ ಸ್ಪ್ರಿಂಕ್ಲರ್ ಅಲ್ಲಿ ಇಟ್ಟಿದ್ದಾರೆ, ಆಮೇಲೆ ನಾನು ಪೌಡ್ರು ಏನಕ್ಕೆ ಚಿಲ್ಲಿ ಗೋವಾಗೆ ಚಿಲ್ಲಿ ಪೌಡ್ರ್ ಹಾಕಿರ್ತಾರೆ, ಅಲ್ಲಿ ಇಟ್ಟಿರ್ತಾರೆ, ಹಾಕೊಬೋದು. ಇದಕ್ಕೆ ಚಾಟ್ ಮಸಾಲ ಇರುತ್ತೆ, ನಿಮ್ಗೆ ಬೇಕು ಅಂದರೆ ಎಕ್ಸ್ಟ್ರಾ ಚಾಟ್ ಮಸಾಲ ಮೇಲ್ಗಡೆ ಹಾಕ್ಕೊಂಡು ತಿನ್ಬೋದು. ಮೈಯೆಲ್ಲ ಜುಮ್ ಅಂದ್ಬಿಡ್ತದೆ, ಥರ ಚೆನ್ನಾಗಿದೆ, ಮಜಾ ತಿನ್ನು. ಈಗ ನಾವು ಫ್ರೂಟ್ ಬೇಸ್ಗೆ ಹೋಗೋಣ. ಇದರಲ್ಲಿ ಕಣ್ಣು ಕುಕ್ಕುತ್ತಾ ಇರುವುದು ಚಿಲ್ಲಿ ಗೋವಾ, ಸೀಬೆಹಣ್ಣು, ಅದ್ರ ಮೇಲೆ ಚಿಲ್ಲಿ ಪೌಡರ್. ಆ ಕಾಂಬಿನೇಷನ್ನು ನಿಮಗೆ ನಾರ್ಮಲ್ ಹಣ್ಣು ತಿನ್ನೋಕ್ಕೂ ಮಜಾ, ಐಸ್ ಕ್ರೀಮಲ್ಲಿ ತಿನ್ನೋದಕ್ಕೆ ಇನ್ನೂ ಮಜಾ. ಚೀಯರ್ಸ್. ಅದ್ಭುತ. ಸೇಮ್ ಸೇಪೆಕಾಯಿಗೆ ಒಂದು ರಾಶಿ ಆ ಉಪ್ಪು ಮತ್ತು ಖಾರ ಹಾಕ್ಕೊಂಡು ಕಚ್ಕೊಂಡು ತಿಂತಾಯಿದ್ರೆ ಯಾವ ಥರ ಫ್ಲೇವರ್ ಟೇಸ್ಟ್ ಬರುತ್ತೆ, ಸೇಮ್ ಅದೇ ಥರ. ಯಾವುದು ಸೇಪೆಕಾಯಿ ಅಂದರೆ ಕೆಂಪು ಕಲರ್ ಬರುತ್ತೆ ಗೊತ್ತಾ, ಆ ಹಣ್ಣನ್ನು ತಿಂದಾಗ ಯಾವ ಥರ ಟೇಸ್ಟ್ ಬರುತ್ತೆ, ಸೇಮ್ ಟೇಸ್ಟ್ ಬರುತ್ತೆ. ಕೆಂಪು ಹಣ್ಣಲ್ಲ, ನಾರ್ಮಲ್ಲು ಚೇಪೆಕಾಯಿ ಹಣ್ಣಾಗಿರೋದು, ಅದು ಯೂಸ್ ಮಾಡೋದು. ಮತ್ತು ನಿಮಗೆ ಅದು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟಿರ್ತಾರಲ್ಲ, ಪುಡಿ ಆಗ್ಬಿಟ್ಟಿರುತ್ತೆ, ಅದು ಮಧ್ಯ ಸಿಗ್ತಾ ಇರುತ್ತೆ ಕಟ್ಟುಮ್ ಅಂತ. ಮೇಲ್ಗಡೆ ಚಿಲ್ಲಿ ಪೌಡ್ರು ಇನ್ನು ಸ್ವಲ್ಪ ಹಾಕ್ಕೊಂಡು ಅಲ್ಲಿ ಇಟ್ಟಿರ್ತಾರೆ, ಇನ್ನು ಸ್ವಲ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಮಜಾ. ಸೂಪರ್. ದಿ ಮಸ್ಟ್ ಟ್ರೈ ಅಂತ ಹೇಳ್ಬೋದು ಇದನ್ನು. ಇದೊಂದು ಇಲ್ಲಿ ಅಂದರೆ ತುಂಬ ವೆರೈಟೀಸ್ ಇದೆ, 50+ ವೆರೈಟೀಸ್ ಫ್ಲೇವರ್ ಸಿಗ್ಬೋದು. ಆಮೇಲೆ ವೆನಿಲಾ ಮತ್ತು ಗುಲಾಬ್ ಫ್ಲೇವರಲ್ಲಿ ನಿಮಗೆ 0 ಶುಗರ್, ಯಾರು ಸಕ್ಕರೆ ತಿನ್ನಲ್ಲ ಅವ್ರಿಗೂ ಕೂಡ ಆಪ್ಷನ್ ಇದೆ, ಟ್ರೈ ಮಾಡ್ಬೋದು. ಸೊ ನಾವು ಯಥೇಚ್ಛವಾಗಿ ತಿಂತೀವಿ ಎಲ್ಲನೂ, ಅದಕ್ಕೋಸ್ಕರ ನಾವು ಇವೆಲ್ಲ ನೋಡ್ದಿರಾ ಬಾಯಿ ರುಚಿಗೆ ಏನೇನು ಚೆನ್ನಾಗಿರುತ್ತೆ ಅದನ್ನೆಲ್ಲ ತರಿಸ್ಬಿಟ್ಟಿದ್ದೀವಿ. ಅವರ ಫಾಸ್ಟ್ ಮೂವಿಂಗ್ ಇವೆಲ್ಲ ಆಯ್ತು. ಈಗ ಅದ್ಭುತ ತಿಂತಾನೆ ಹೇಳ್ತೀನಿ, ನಿಲ್ಸಲ್ಲ, ಟೇಸ್ಟ್ ಮಾಡಿ ಸುರೇಶ್ ಅವರೇ. ನೆಕ್ಸ್ಟಿಗೆ ಹೋಗೋಣ. ನೆಕ್ಸ್ಟ್ ಬಂದುಬಿಟ್ಟು ಜಾಕ್ ಫ್ರೂಟ್ಗೆ ಚಂಪು. ಜಾಕ್ ಫ್ರೂಟ್ ಒಳಗಡೆ ನೋಡ್ರಿ ಎಷ್ಟೊಂದು ಫ್ರೂಟು ಪಲ್ಪು ಶಿವ. ಫುಲ್ಲು ಹಣ್ಣಾಗಿರೋ ಹಲಸಿನಣ್ಣು, ಅದ್ಭುತ. ಇನ್ನೊಂದೇನು ಗೊತ್ತಾ, ಐಸ್ ಕ್ರೀಮ್ದು ಟೆಕ್ಸ್ಚರು ಬೇಜಾನಿದೆ. ಒಳಗಡೆ ಚಿಕ್ಕ ಚಿಕ್ಕ ಪೀಸಸ್ ಪಲ್ಪು ಯಥೇಚ್ಛವಾಗಿದೆ. ಒಂದು ಸ್ಕೂಪಲ್ಲಿ ಎಷ್ಟೊಂದಿದೆ. ನಾವು ಇದು ಚಿಕ್ಕ ಸ್ಕೂಪ್ ತೊಗೊಂಡಿರೋದು, ಸ್ಟಾರ್ಟಿಂಗ್ ರೇಂಜು 70 ಗ್ರಾಮ್ ಏನೋ ಇರುತ್ತೆ ಇದರಲ್ಲಿ ಐಸ್ ಕ್ರೀಮು. ಸೊ ಈ ಚಿಕ್ಕ ಸ್ಕೂಪಲ್ಲೇ ಇಷ್ಟೊಂದು ಪಲ್ಪು. ಇನ್ನು ದೊಡ್ಡದೆಲ್ಲ ಆಪ್ಷನ್ ಇದೆ, ಫ್ಯಾಮಿಲಿ ಪ್ಯಾಕು ಇದೆ, ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು. ಇದು ಸೂಪರ್ ಇದೆ. ಈ ಹಲಸಿನಣ್ಣು ತಿನ್ನೋರಿಗೆ ಇದು ಸಖತ್ ಇಷ್ಟ ಆಗುತ್ತೆ. ಬಟ್ ಜಾಸ್ತಿ ಸಿಹಿನೂ ಇಲ್ಲ, ಅದು ಅಷ್ಟೇ ಇದೂ ಅಷ್ಟೇ. ನಿಮಗೆ ಮಕ್ಕಡೆ ಥರ ಸ್ವೀಟ್ ಇರಲ್ಲ, ಪರ್ಫೆಕ್ಟ್ ಹಣ್ಣಿಂದ ಏನು ಸಿಹಿ ಅಂಶ ಇರುತ್ತೆ ಅದೇ, ಎಕ್ಸ್ಟ್ರಾ ಜಾಸ್ತಿ ಮಕ್ಕಡೆ ಥರ ಏನೂ ಇಲ್ಲ. ಅದ್ಭುತ. ಆಮೇಲೆ ಐಸ್ ಕ್ರೀಮ್ ಟೆಕ್ಸ್ಚರ್ ಬಗ್ಗೆ ಹೇಳ್ತಾಯಿದ್ದೆ, ಒಂದು ಚೂರು ನಿಮಗೆ ಮಧ್ಯ ಐಸ್ ಕ್ರಿಸ್ಟಲ್ ಸಿಗೋಲ್ಲ, ಸ್ಮೂತಾಗಿ ಬೆಣ್ಣೆ ಇದ್ದಂಗೆ ಇರುತ್ತೆ. ಸೊ ಐಸ್ ಕ್ರೀಮ್ ಮಾಡುವ ವಿಧಾನದಲ್ಲಿ ಅದಿರುತ್ತೆ, ಏರ್ ಪಾಕೆಟ್ಸ್ ಮಧ್ಯ ಸಿಕ್ಕಾಕೊಂಬಿಟ್ರೆ ಅಲ್ಲೆಲ್ಲ ಕ್ರಿಸ್ಟಲ್ಸ್ ಫಾರ್ಮ್ ಆಗುತ್ತೆ. ಸೊ ಅವಾಗ ತಿನ್ಬೇಕಾದ್ರೆ ನಿಮಗೆ ಮಧ್ಯ ಕರುಮ್ ಅನ್ನುತ್ತೆ. ಬಟ್ ಇದು ಹಂಗನ್ನಲ್ಲ, ಸಖತ್ತು ಸಾಫ್ಟು ಬಟರ್ ಬೆಣ್ಣೆ ಥರ ಕರ್ಗೋಗುತ್ತೆ. ಚೆನ್ನಾಗಿದೆ. ಯಾರ್ಯಾರಿಗೆ ಹಲಸಿನಣ್ಣು ಫೇವ್ರೇಟು ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದು ಸೀತಾಫಲ್ ಫ್ಲೇವರ್. ಫಸ್ಟ್ ನೋಡಿ ದಪ್ಪ ಇದೆ ಇಲ್ಲಿ ಸೀತಾಫಲ, ಫುಲ್ ಹಂಗೆ ಇದೆ, ಬಿಡಿಸಿರೋದು ದಪ್ಪ ಐಸ್ ಕ್ರೀಮ್. ಒಂದಾದ್ಮೇಲೆ ಒಂದು ಫಾಸ್ಟಾಗಿ ತಿಂತಾಯಿದ್ವಿ.
ಬಟ್ ಎಲ್ಲ ಫ್ಲೇವರ್ನೂ ಫೀಲ್ ಮಾಡ್ಬೋದು. ಒಂದು ಇನ್ನೊಂದನ್ನು ಡಾಮಿನೇಟ್ ಮಾಡ್ತಾಯಿಲ್ಲ. ಸಿಹಿ ಅಂಶನೂ ಅಷ್ಟೇ, ಒಂದು ಸ್ವೀಟ್ ತಿಂದಾದಮೇಲೆ ಇನ್ನೊಂದು ಸ್ವೀಟ್ ತಿಂದಾಗ ನಿಮಗೆ ಗೊತ್ತಾಗಲ್ಲ ಸ್ವೀಟು ಆ ಥರ ಏನು ಅನಿಸ್ತಾರೆ ಇಲ್ಲಿ. ನ್ಯಾಚುರಲ್ ಸ್ವೀಟ್ ಆಗಿರೋದ್ರಿಂದ ಪರ್ಫೆಕ್ಟಾಗಿದೆ, ಖುಷಿಯಾಗಿದ್ದಿದೆ. ಇಲ್ಲಿ ನೋಡಿ ಇಷ್ಟು ದಪ್ಪ ಪೀಸು, ಪಲ್ಪು, ಸೀತಾಫಲ. ಆಚೆ ಒಳ್ಳೆ ಮಳೆ ಹೊಡಿತಾ ಇದೆ, ಒಳಗಡೆ ಎ ಸಿ, ಕೈಯಲ್ಲಿ ಇನ್ನೂ ಐಸು. ಈ ಥರ ಯಾರು ತಿಂತೀರ? ಯಾರಿಗೆ ಚಳಿನಲ್ಲಿ ಮಳೆಲೆಲ್ಲ ಐಸ್ ಕ್ರೀಮ್ ತಿನ್ನಬೇಕು ಅಂತ ಆಸೆ ಆಗುತ್ತೆ ಹೇಳಿ. ತಿಂದ್ಬಿಟ್ಟು ನೆಕ್ಸ್ಟ್ ಜಂಪ್ ಆಗೋಣ. ನೆಕ್ಸ್ಟು ಟೆಂಡರ್ ಕೋಕೋನಟ್, ಎಳನೀರು ಗಂಜಿ. ಎಳ್ನೀರು ಹಾಕಿ ಮಾಡೋದು, ಪ್ಲಸ್ ಆ ಗಂಜಿನ ಯೂಸ್ ಮಾಡಿರ್ತಾರೆ. ಅದು ನೀಟಾಗಿ ಗ್ರೈಂಡ್ ಆಗಿಬಿಡುತ್ತೆ, ಪುಟ್ಪುರವಣೆ ಚಿಕ್ಕ ಪೀಸ್ ಆಗಿಬಿಡುತ್ತೆ. ಆಮೇಲೆ ಇದು ತಿಳಿ ಗಂಜಿ ಯೂಸ್ ಮಾಡಲ್ಲ, ಸ್ವಲ್ಪ ದಪ್ಪ ಬರುತ್ತೆ ಗೊತ್ತಾ, ಆ ಗಂಜಿನ ಬಳಸೋದು. ಆವಾಗಲೇ ಸ್ವಲ್ಪ ದಪ್ಪ ತೆಂಗಿನಕಾಯಿ ಪೀಸ್ಗಳು ನೀಟಾಗಿ ಸಿಗುತ್ತೆ ಬಾಯಿಗೆ. ಸೊ ಇದರಲ್ಲಂತೂ ಯಥೇಚ್ಛವಾಗಿದೆ, ಬೇಜಾನಿದೆ ಪಲ್ಪ್. ಪ್ರತಿ ಒಂದು ಇದು ಸ್ಪೂನಲ್ಲಿ ತಿಂದಾಗೂ ಯಥೇಚ್ಛವಾಗಿ ಪಲ್ಪ್ ಸಿಗುತ್ತೆ. ಅದ್ಭುತ. ನೆಕ್ಸ್ಟು ಚಾಕ್ಲೇಟ್ ಬೇಸ್ಡಲ್ಲಿ ಬೆಲ್ಜಿಯನ್ ಬೈಟ್ಸ್ ಅಂತ ತೊಗೊಂಡಿದ್ವಿ. ಬೆಲ್ಜಿಯನ್ ಚಾಕ್ಲೇಟ್ನ ಬಳಸಿ ಮಾಡೋದು. ಡಾರ್ಕ್ ಚಾಕ್ಲೇಟು, ಕೋಕೋ ಫೀಲ್, ಆ ಟೇಸ್ಟ್ನ ಫೀಲ್ ಮಾಡ್ಬೋದು. ಅದ್ಭುತ. ಇದರಲ್ಲಂತೂ ಒಂಚೂರು ಸಿಹಿ ಅಂತ ನಿಮಗೆ ಒಂಚೂರು ಜಾಸ್ತಿ ಸ್ವೀಟಾಗೆಲ್ಲ ಅನ್ಸೋದೇ ಇಲ್ಲ, ಪರ್ಫೆಕ್ಟಾಗಿದೆ. ಬೆಲ್ಜಿಯನ್ ಚಾಕ್ಲೇಟ್ ಬಾರ್ ಇರುತ್ತಲ್ಲ, ಅದನ್ನು ತಿಂತಾ ಇರೋ ಥರ ಫೀಲು. ಒಳಗಡೆನೂ ಅಷ್ಟೇ ಚಿಕ್ಕದು ಕಟ್ ಪೀಸ್ ಹಾಕಿರ್ತಾರೆ. ಸೊ ಚಿಕ್ಕದಾಗ ಕಟ್ಟುಮ್ ಅಂತಾರೆ. ಇದು ನಮ್ಮಂಥವ್ರು ಜಾಸ್ತಿ ಇಷ್ಟ ಆಗುತ್ತೆ. ಸಿಹಿ ಜಾಸ್ತಿ ತಿಂದೇ ಇರೋರಿಗೆ ಚಾಕ್ಲೇಟಲ್ಲೆಲ್ಲನೂ ಈ ಥರ ಬೆಲ್ಜಿಯನ್ ಚಾಕ್ಲೇಟು ಒಳ್ಳೆ ಮಜಾ ಕೊಡ್ತಾರೆ. ಇದು ಸೂಪರ್. ನೀವು ಚಾಕ್ಲೇಟ್ ಬೇಸ್ಡಲ್ಲಿ ಏನೋ ಟ್ರೈ ಮಾಡ್ತೀರ ಅಂದರೆ ಇದನ್ನು ಮಿಸ್ ಮಾಡೋದು ಟ್ರೈ ಮಾಡಿ. ಜಾಸ್ತಿ ಸಿಹಿನೂ ಇಲ್ಲ, ಪರ್ಫೆಕ್ಟು. ಒಂಥರ ಅದು ಕೋಕೋದು ಒಂಥರ ಕಹಿ ಅಂಶ ಬಂದು ಗೊತ್ತಲ್ಲ ಲೈಟಾಗೆ, ಅದು ಒಳ್ಳೆ ಮಜಾ ಕೊಡ್ತಾ ಇದ್ದು ತಿಂದ್ಬಿಟ್ರೆ ನಿದ್ದೆ ಬರಲ್ಲ. ನೆಕ್ಸ್ಟು ಇನ್ನೊಂದು ಚಾಕ್ಲೇಟ್ ಬೇಸ್ಡ್ ಫ್ರೂಟ್ ಆ್ಯಂಡ್ ನಟ್. ಬೇಜಾನು ನಟ್ಸ್ ಇರುತ್ತೆ ಒಳಗಡೆ, ಡ್ರೈ ಫ್ರೂಟ್ಸ್ ಕಾಣಿಸ್ತಾ ಇದೆಲ್ಲ ನೋಡಿ. ಇಲ್ಲೊಂದು ಎಲ್ಲ ಥರ ಡ್ರೈ ಫ್ರೂಟ್ಸು ಸಿಗುತ್ತೆ ಒಳಗಡೆ. ಇದು ಐಸ್ ಕ್ರೀಮ್ಗಿಂತ ಜಾಸ್ತಿ ಡ್ರೈ ಫ್ರೂಟ್ಸ್ ಐತೆ ಒಳಗಡೆ. ಈಗ ಒಂದು ಸ್ಪೂನಲ್ಲಿ ಹಿಂಗೆ ಎತ್ಕೊಂಡೆ, ಅಲ್ಲಿ ನೋಡಿ ಒಳಗಡೆ ಎಲ್ಲ ಬರೀ ಅದೇ ಡ್ರೈ ಫ್ರೂಟ್ಸು ಕಟುಮ್ ಅಂತ ಬಾಯಿ ತುಂಬ ಸಿಗುತ್ತೆ. ಮೇಲ್ಗಡೆ ಆ ಕ್ರೀಮ್ ಅದು ಐಸು ಬಾಯಲ್ಲಿ ಇಟ್ಟಿದ್ದಂಗೆ ಮೆಲ್ಟ್ ಆಗಿಬಿಡುತ್ತೆ. ಇದರಲ್ಲೇ ಇದುವರೆಗೂ ನಾನು ತಿಂದಿರೋ ಐಸ್ ಕ್ರೀಮಲ್ಲಿ ಇಷ್ಟೊಂದು ಫ್ರೂಟ್ ಆ್ಯಂಡ್ ನಟ್ ಅಂತ ಕೊಟ್ಬಿಟ್ಟು ಇಷ್ಟೊಂದು ನಟ್ಸ್ ಹಾಕಿರೋ ಐಸ್ ಕ್ರೀಮ್ ಇದೆ. ಒಂದು ಸ್ಕೂಪಲ್ಲಿ ಇಷ್ಟೊಂದು, ಅದರಲ್ಲಿ ಎಲ್ಲ ಥರ ಗೋಡಂಬಿ, ಬಾದಾಮಿ ಏನೇನಿರುತ್ತೆ ಎಲ್ಲ ಪುಡಿ ಚಿಕ್ಕ ಪೀಸ್ಗಳು ಕಟ್ಟು ಸಿಗ್ತಾ ಇರುತ್ತೆ. ಆಮೇಲೆ ಡ್ರೈಡ್ ಚೆರಿ ಕೂಡ ಸಿಕ್ತು. ಸೂಪರ್. ಸೊ ಡ್ರೈ ಫ್ರೂಟ್ಸ್ ತಿನ್ನೋರು. ಆಮೇಲೆ ಇದರಲ್ಲೂ ಆಲ್ಮಂಡು ಸಿಗುತ್ತೆ. ಇದು ರೋಸ್ಟೆಡ್ ಆಲ್ಮಂಡ್ ಅನ್ಸುತ್ತೆ, ಅದು ಸಪ್ರೇಟಾಗೂ ಸಿಗುತ್ತೆ. ಬಟ್ ಇದರಲ್ಲಿ ಎಲ್ಲ ಇರುತ್ತೆ. ಸೊ ಒಂದೊಂದು ಐಟಮ್ ಈ ರೋಸ್ಟೆಡ್ ಆಲ್ಮಂಡ್ ಸಪ್ರೇಟಾಗಿ ಒಂದು ತೊಗೊಬೋದು. ಚೆರಿದು ಬರುತ್ತೆ ಸಪ್ರೇಟಾಗಿ, ಅದು ತಿನ್ಬೋದು. ಬಟ್ ಎಲ್ಲನೂ ತಿನ್ನಬೇಕು ಒಟ್ಟಿಗೆ ಅಂದಾಗ ಫ್ರೂಟ್ ಆ್ಯಂಡ್ ನಟ್ಟು ಬೆಸ್ಟ್ ಕಾಂಬಿನೇಷನು. ಇದು ಬಿಟ್ಟು ನಿಮಗೆ ಸೇಮು ಐಸ್ ಕ್ರೀಮಲ್ಲೇ ಎಲ್ಲ ಥರ ಮಿಲ್ಕ್ ಶೇಕ್ ಮಾಡ್ಕೊಡ್ತಾರೆ. ಆಮೇಲೆ ಕ್ಯಾಂಡೀಸ್ ಇದೆ, ಕುಲ್ಫೀಸ್ ಇದೆ, ಏನು ಬೇಕಾದ್ರೂ ಟ್ರೈ ಮಾಡ್ಬೋದು. ಸೊ ನೀವೇನೋ ಸುತ್ತಮುತ್ತ ಇದ್ದರೆ ಮಿಸ್ ಮಾಡ್ದಿರಾ ಒಂದು ಸಲ ಇಲ್ಲಿಗೆ ಒಂದು ಸ್ಟಾಪ್ ಹಾಕಲೇಬೇಕು. ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮ ಬರ್ಬೋದು, ಕನ್ಫ್ಯೂಸ್ ಆಗೋಲ್ಲ. ನೀಟಾಗಿ ಕರ್ಕೊಂಬಂದು ಇಲ್ಲೇ ಬಿಡುತ್ತೆ ಗೂಗಲ್ಲು, ಟೆನ್ಷನ್ ಇಲ್ಲ. ಸೊ ಬಂದಾಗ ನಾವೇನೇನು ಟ್ರೈ ಮಾಡಿದ್ವಿ ಇದನ್ನಂತೂ ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ಬೋದು. ನಾವು ತರಿಸಿರೋ ಇಷ್ಟು ಫ್ಲೇವರ್ಸ್ ಬಂದ್ಬಿಟ್ಟು ಇವರ ಫಾಸ್ಟ್ ಮೂವಿಂಗ್. ಸೊ ಫಾಸ್ಟ್ ಮೂವಿಂಗ್ ಫ್ಲೇವರ್ಸು ಇದು ದಿ ಮಸ್ಟು. ಅದು ಬಿಟ್ಟು ನಿಮ್ಮ ಬಾಯಿ ರುಚಿ ನಿಮಗೆ ತಕ್ಕಂಗೆ ಏನು ಬೇಕಾದ್ರೂ ಟ್ರೈ ಮಾಡ್ಬೋದು. 50+ ಏನೋ ಸಿಗುತ್ತೆ. ಸೊ ಶುಗರ್ಲೆಸ್ಸು ಸಿಗುತ್ತೆ. ಶುಗರ್ಲೆಸ್ಸಲ್ಲಿ ವೆನಿಲಾ, ಆಮೇಲೆ ಗುಲಾಬು ಮತ್ತು ಸೀತಾಫಲಲ್ಲೂ ಶುಗರ್ಲೆಸ್ ಸಿಗುತ್ತಂತೆ. ಸೊ ಶುಗರ್ಲೆಸ್ ತಿನ್ನೋರು ಅದನ್ನು ಟ್ರೈ ಮಾಡ್ಬೋದು. ಇದು ಬೆಸ್ಟ್ ಐಸ್ ಕ್ರೀಮು. 50 ವರ್ಷ ಮೇಲೆ ಆಗಿದೆ ಬ್ರ್ಯಾಂಡ್ಗೆ. 1971 ನಡ್ಸ್ಕೊಂಬರ್ತಾ ಇರೋದು. ಸೊ ಮಂಡ್ಯದಲ್ಲಿದೆ, ಒಂದ್ಸಲಿ ಟ್ರೈ ಮಾಡಿ. ಮಸ್ಟ್ ವಿಸಿಟ್ ಜಾಗ. ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಆವಾಗ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ನಿಮ್ಗೆ ಯೂಸ್ ಆಗಿಲ್ಲ ಅಂದರೆ ಬೇರೆಯವ್ರು ಯಾರಿಗಾರು ಯೂಸ್ ಆಗುತ್ತೆ. ಸೊ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯನ್ನು ಈ ಕಡೆ ಮಂಡ್ಯದಲ್ಲಿದ್ದರೆ ಅವ್ರಿಗೆ ರೀಲ್ಸ್ನ ಕಳಿಸಿ. ನೀವೇನೋ ದೂರದಿಂದ ನೋಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋನ ಕಳಿಸಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.